ಭಾರತೀಯ ಜನತಾ ಪಾರ್ಟಿ ಎಲ್ಲ ರೈತ ಸಂಘಟನೆಗಳು ಎಲ್ಲವೂ ಸರಿ ಒಳ ಸೇರಿಕೊಂಡು KRS ನಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ, ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ, ಏನು ನಿನ್ನೆ ಆಗಿರುವಂತ ಆದೇಶ ಅದರ ಮೇಲ್ಮನವಿಯನ್ನ ಅಪೀಲನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಸಲ್ಲಿಸಬೇಕಾಗ್ತದೆ. ಕಾವೇರಿ ಕೊಳ್ಳದ ರೈತರ ರಕ್ಷಣೆಗೆ ಅವರು ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಈಗಾಗಲೇ ಕುಡಿಯೋ ನೀರಿನ ಹಾಹಾಕಾರ, ರೈತರ ಬೆಳೆಗೆ ನೀರೇ ಇಲ್ದಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಮತ್ತೆ ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥದ್ದು ಸಮಂಜಸವಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳ ಆದ್ಯತೆ ಕೂಡ ಇದೆ, ಅವರ ಕರ್ತವ್ಯ ಇದೆ, ರೈತರ ರಕ್ಷಣೆಗೆ ಅವ್ರು ಬರಬೇಕು. ಹೇಳೋದು ಮುಖ್ಯಮಂತ್ರಿಗಳು ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಅವರು ಅದನ್ನ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ನೀರು ಹಿಡಿದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಮೇ ಜೂನ್ ನಲ್ಲೇನೆ ಯಥೇಚ್ಛವಾಗಿ ನೀರು ಬಿಟ್ಟು ಈಗ ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೋ ಒಂದು ಮುಂದಾಲೋಚನೆ ಇಲ್ದೇನೆ ನೀರು ಬಿಟ್ಟಿರ್ತಕ್ಕಂಥ ಪರಿಣಾಮ ಇವತ್ತು ತಮಿಳುನಾಡು ಕೂಡ ಮತ್ತೆ ಹೆಚ್ಚು ನೀರನ್ನ ಬೇಡಿಕೆನ ಇಡ್ತಾ ಇರುವಂಥದ್ದು. ನಮ್ಗೆ ಕುಡಿಯಕ್ಕೆ ನೀರಿಲ್ಲ. ಇವಾಗ ನಮ್ಮ ರೈತರಿಗೆ ಇವತ್ತು ತೊಂದರೆ ಅನುಭವಿಸ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ರೈತರ ಹಿತರಕ್ಷಣೆಯನ್ನ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ ಕರ್ತವ್ಯ. ಏಪ್ರಿಲ್ ಮೇ ತಿಂಗಳಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಮುಖ್ಯಮಂತ್ರಿ ಕುರ್ಚಿಗೆ ಹಗ್ಗ ಜಗ್ಗಾಟದಲ್ಲಿ ಏನು ಅಂದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಲ್ಲೀನರಾಗಿದ್ರು, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗಲಿಲ್ಲ. DK ಶಿವಕುಮಾರ್ ಅವರು 10 ಬಾರಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೋಸ್ಕರ ದೆಹಲಿಗೆ ಭೇಟಿಯನ್ನು ಕೊಟ್ಟರು. ಪಾಪ ಅವರಿಗೆ ವಕೀಲರ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಸಮಯಾವಕಾಶ ಸಿಗಲಿಲ್ಲ. ಇದೆಲ್ಲವೂ ಕೂಡ ಈ ದುರಂತಕ್ಕೆ ಕಾರಣನೇ ಅಂತಾನೆ ಹೇಳ್ಬೇಕು. ಅವತ್ತಿನಿಂದ ಕೂಡ ನಾವು ಹೇಳ್ತಾ ಇರುವಂತದ್ದು, ಮುಖ್ಯಮಂತ್ರಿಗಳಾಗ್ಲಿ ಸರ್ಕಾರ ಆಗ್ಲಿ ರೈತರ ರಕ್ಷಣೆ ಕಾಪಾಡಬೇಕಾಗ್ತದೆ. ಈಗೆಲ್ಲ ರೈತರು ನೀರು ಬಿಟ್ಬಿಟ್ಟು ವಿರೋಧ ಪಕ್ಷಗಳ ಸಭೆನ ಕರೀತಾನೆ ಅಂತ ಹೇಳಿದ್ರೆ ಏನು ಉಳ್ಕೊಂಡಿದೆ ಇವತ್ತು? ಅವ್ರು ಕೇಳಕ್ಕೂ ಮುಂಚೆ ನೀರು ಬಿಟ್ಟು ಈಗ ಸರ್ವಪಕ್ಷ ಸಭೆ ಕರೀತಾನೆ ಅಂತ ಹೇಳಿದ್ರೆ ಅದಕ್ಕೇನಾದ್ರು ಅರ್ಥ ಇದೆ? ಹಾಗಾದ್ರೆ ಇವತ್ತು ಹೋರಾಟದಲ್ಲಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.